ಈ ವಿಡಿಯೋದಲ್ಲಿ ಯಾವುದೇ ಔಷಧವನ್ನು ಬಳಸುವಂತೆ ಅಥವಾ ಬಳಸದಂತೆ ಉತ್ತೇಜಿಸುತ್ತಿಲ್ಲ. ಇದೊಂದು ಪ್ಯೂರ್ಲಿ ಇನ್ಫಾರ್ಮೇಷನಲ್ ವಿಡಿಯೋ ಆಗಿದೆ. ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಹಲವಾರು ಜನ ವಯಾಗ್ರಾವನ್ನು ಉಪಯೋಗಿಸ್ತಾರೆ. ಈ ವಯಾಗ್ರಾ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಅದನ್ನು ಬಳಸೋದು ಹೇಗೆ ಮತ್ತು ಎಷ್ಟು ಬಳಸಬೇಕು, ಈ ರೀತಿ ವಯಾಗ್ರದ ಬಗ್ಗೆ ನಿಮಗಿರುವ ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರ ಸಿಗಲಿದೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲಿಗೆ ವಯಾಗ್ರಾ ಅಂದರೆ ಏನು? ವಯಾಗ್ರಾವನ್ನು ಸಿಲ್ಡೆನಫಿಲ್ ಎಂತಲೂ ಕರೆಯಲಾಗುತ್ತೆ. ಇದು ಪುರುಷರ ಎರೆಕ್ಟೈಲ್ ಡಿಸ್ಫಂಕ್ಷನ್ ತೊಂದರೆಗೆ ನೀಡಲಾಗುವ ಒಂದು ಮೆಡಿಸನ್ ಆಗಿದೆ. 10ರಲ್ಲಿ ಒಬ್ಬ ಪುರುಷನಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅವರ ಜೆನೆಟಿಕ್ಸ್ನ ಕಾರಣದಿಂದ, ದೈಹಿಕ ಅಥವಾ ಮಾನಸಿಕ ಆರೋಗ್ಯದ ಪರಿಸ್ಥಿತಿಯಿಂದ ಅಥವಾ ಜೀವನ ಶೈಲಿಯಿಂದ ಕೆಲವರು ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆಯನ್ನ ಎದುರಿಸುತ್ತಾರೆ. ಇದರ ಲಕ್ಷಣಗಳೆಂದರೆ ಪ್ರೈವೇಟ್ ಪಾರ್ಟ್ನ ನಿಮಿರುವಿಕೆ ದುರ್ಬಲವಾಗುವುದು, ಶೀಘ್ರ ಸ್ಖಲನ ಅಥವಾ ವಿಳಂಬಿತ ಸ್ಖಲನ, ಸಾಕಷ್ಟು ಪ್ರಚೋದನೆಯ ನಂತರವೂ ಲೈಂಗಿಕ ಪರಾಕಾಷ್ಠೆಯನ್ನು ಸಾಧಿಸಲು ಸಾಧ್ಯವಾಗದಿರುವುದು ಇತ್ಯಾದಿ. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ವಯಾಗ್ರಾವನ್ನು ಬಳಸಲಾಗುತ್ತೆ. ವಯಾಗ್ರಾ ಟ್ಯಾಬ್ಲೆಟ್, ಲಿಕ್ವಿಡ್ ಮತ್ತು ಇಂಜೆಕ್ಷನ್ ರೂಪದಲ್ಲಿ ಲಭ್ಯವಿದೆ. ಅದರಲ್ಲಿ ಟ್ಯಾಬ್ಲೆಟ್ ಹೆಚ್ಚು ಪ್ರಚಲಿತದಲ್ಲಿದೆ. ವಯಾಗ್ರಾ ಹೇಗೆ ಕೆಲಸ ಮಾಡುತ್ತೆ? ಇದು ಪುರುಷರ ದೇಹದೊಳಗೆ ಸೇರಿದ ಕೆಲವು ನಿಮಿಷಗಳಲ್ಲಿ ಪುರುಷರ ಪ್ರೈವೇಟ್ ಪಾರ್ಟ್ಗೆ ಬ್ಲಡ್ ಫ್ಲೋ ಅನ್ನು ಹೆಚ್ಚಾಗುವಂತೆ ಮಾಡುತ್ತೆ. ಅದರಿಂದ ಪ್ರೈವೇಟ್ ಪಾರ್ಟ್ ಉಬ್ಬಿಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಲು ಪ್ರಚೋದನೆ ನೀಡುತ್ತೆ. ವಯಾಗ್ರಾವನ್ನು ಹೇಗೆ ಮತ್ತು ಎಷ್ಟು ಬಳಸಬೇಕು? ಮೊದಲಿಗೆ ವೈದ್ಯರ ಸಲಹೆ ಪಡೆದು ವಯಾಗ್ರಾ ಬಳಸಿದರೆ ಉತ್ತಮ. ವಯಾಗ್ರಾ 3 ಡೋಸ್ಗಳಲ್ಲಿ ಲಭ್ಯವಿದೆ: 25 mg, 50 mg ಮತ್ತು 100 mg. ನೀವು ಮೊದಲನೇ ಬಾರಿ ಬಳಸ್ತಿದ್ರೆ 25 mg ಯಿಂದ ಪ್ರಾರಂಭಿಸಬಹುದು. ಮುಖ್ಯವಾಗಿ 18 ವರ್ಷ ಮೇಲ್ಪಟ್ಟವರು ಮಾತ್ರ ಇದನ್ನು ಬಳಸಬೇಕು. ನೀವು ಲೈಂಗಿಕ ಕ್ರಿಯೆಗೆ ಪಾಲ್ಗೊಳ್ಳುವ 30ರಿಂದ 60 ನಿಮಿಷಗಳ ಮುಂಚೆ ವಯಾಗ್ರಾ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ಳಬೇಕು. ಇದರ ಕಾರ್ಯಕ್ಷಮತೆ ನೀವು ಸೇವಿಸಿದ ಡೋಸ್ನ ಆಧಾರದ ಮೇಲೆ 4ರಿಂದ 8 ಗಂಟೆಗಳವರೆಗೆ ಇರಬಹುದು. ವಯಾಗ್ರಾದ ಪ್ರಯೋಜನವನ್ನು ಉತ್ತಮವಾಗಿ ಪಡೆಯಬೇಕೆಂದರೆ ಖಾಲಿ ಹೊಟ್ಟೆಯಲ್ಲಿ ನೀರಿನೊಂದಿಗೆ ಅದನ್ನು ಸೇವಿಸಬೇಕು. ದಿನಕ್ಕೆ 1ಕ್ಕಿಂತ ಹೆಚ್ಚು ಮಾತ್ರೆ ಅಪಾಯಕಾರಿಯಾಗಬಹುದು. ನಿಮ್ಮಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಇದ್ದಲ್ಲಿ ಡಾಕ್ಟರ್ ಸಲಹೆಯ ಮೇರೆಗೆ ಆರೋಗ್ಯಯುತ ಲೈಂಗಿಕತೆಯನ್ನು ಹೊಂದಲು ವಾರಕ್ಕೆ 2ರಿಂದ 3 ಬಾರಿ ಬಳಸಬಹುದು. ಯಾರ್ಯಾರು ಇದನ್ನು ಬಳಸಬಾರದು? ರೀಸೆಂಟಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗಿರುವಂಥ ವ್ಯಕ್ತಿಗಳು, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರು, ಲೋ ಬಿಪಿ ಅಥವಾ ಹೈ ಬಿಪಿ ಇರುವಂಥವರು, ಕಿಡ್ನಿ ಅಥವಾ ಲಿವರ್ ಪ್ರಾಬ್ಲಮ್ ಹೊಂದಿರುವವರು, 65 ವರ್ಷ ಮೇಲ್ಪಟ್ಟವರು ಮತ್ತು 18 ವರ್ಷದ ಕೆಳಗಿನವರು ವಯಾಗ್ರಾವನ್ನು ಬಳಸುವುದು ಅಪಾಯಕಾರಿಯಾಗಿದೆ. ಒಂದು ವೇಳೆ ಬಳಸಬೇಕಾಗಿದ್ದಲ್ಲಿ ವೈದ್ಯರ ಸಲಹೆ ಪಡೆಯಲೇಬೇಕು. ಕೆಲವರಲ್ಲಿ ವಯಾಗ್ರಾ ಯಾವುದೇ ಪ್ರಭಾವ ಬೀರಲ್ಲ. ಯಾಕೆ? ಕೆಲವರ ದೇಹಕ್ಕೆ ಅವರು ಬಳಸುವ ಡೋಸ್ ಸಾಲದಿರಬಹುದು. 25 mg ಬಳಸ್ತಿದ್ರೆ 50 mg ಅಥವಾ 100 mg ಟ್ರೈ ಮಾಡಿದ್ರೆ ವರ್ಕ್ ಆಗಬಹುದು. ಮದ್ಯಪಾನ ಮಾಡಿ ಇದನ್ನು ಸೇವಿಸಿದರೂ ಕೂಡ ಇದರಿಂದ ಪ್ರಯೋಜನವಿಲ್ಲ. ಕೆಲವೊಮ್ಮೆ ಹೊಟ್ಟೆ ತುಂಬ ಊಟ ಮಾಡಿ ಇದನ್ನು ಸೇವಿಸಿದರೂ ಪರಿಣಾಮ ಬೀರೋದಿಲ್ಲ. ಅಷ್ಟೇ ಅಲ್ಲದೆ ನೀವು ಮಾನಸಿಕ ಖಿನ್ನತೆ ಅಥವಾ ಡಿಪ್ರೆಷನ್ನಲ್ಲಿದ್ದರೂ ಕೂಡ ಇದು ಕೆಲಸ ಮಾಡೋದಿಲ್ಲ. ಆಗ ತಾನೇ ವಯಾಗ್ರಾ ಸೇವಿಸಿ ತಕ್ಷಣವೇ ಲೈಂಗಿಕತೆಯಲ್ಲಿ ತೊಡಗುವುದು ಕೂಡ ವ್ಯರ್ಥ. ಇದೆಲ್ಲದರ ಜೊತೆಗೆ ನೀವು ತೆಗೆದುಕೊಂಡಿರುವ ಟ್ಯಾಬ್ಲೆಟ್ ಸರಿ ಇದೆಯಾ ಎಂದು ಖಾತ್ರಿಪಡಿಸಿಕೊಳ್ಳಿ. ತುಂಬಾ ಜನರು ಮುಜುಗರದಿಂದ ಯಾರಿಗೂ ತಿಳಿಯದಂತೆ ಆನ್ಲೈನ್ನಲ್ಲಿ ಈ ಟ್ಯಾಬ್ಲೆಟ್ ಅನ್ನ ಪರ್ಚೇಸ್ ಮಾಡ್ತಾರೆ. ಆದರೆ ಕೆಲವು ವೆಬ್ಸೈಟ್ಗಳು ಫೇಕ್ ಟ್ಯಾಬ್ಲೆಟ್ಗಳನ್ನು ಪ್ರೊವೈಡ್ ಮಾಡ್ತಿವೆ. ಆನ್ಲೈನ್ನಲ್ಲೇ ಪರ್ಚೇಸ್ ಮಾಡುವುದಾದರೆ ಈಗಾಗಲೇ ಪಾಪ್ಯುಲರ್ ಆಗಿರುವಂಥ ಭಾರತೀಯ ವೆಬ್ಸೈಟ್ಗಳಲ್ಲೇ ಪರ್ಚೇಸ್ ಮಾಡಿ. ವಯಾಗ್ರಾ ಬಳಸೋದ್ರಿಂದ ಆಗುವ ಸೈಡ್ ಎಫೆಕ್ಟ್ಸ್ಗಳೇನು? ಯಾವುದೇ ಮೆಡಿಸನ್ ಆದರೂ ಒಂದಲ್ಲ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಅದೇ ರೀತಿ ವಯಾಗ್ರಾ ಕೂಡ ಹಲವಾರು ಸೈಡ್ ಎಫೆಕ್ಟ್ಗಳನ್ನು ಹೊಂದಿದೆ. ಮೊದಲಿಗೆ ತಲೆನೋವು, ಮೂಗು ಸೋರುವುದು, ಹೊಟ್ಟೆ ನೋವು, ವಾಕರಿಕೆ, ಅತಿಸಾರ, ಕಣ್ಣಿನ ವಿಷನ್ ಪವರ್ ಕಡಿಮೆಯಾಗುವುದು, ಮೆಮೊರಿ ಪವರ್ ಕಡಿಮೆಯಾಗುವುದು, ಬೆನ್ನು ನೋವು ಮತ್ತು ತಲೆ ತಿರುಗುವುದು ಇತ್ಯಾದಿ. ಇದೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸ್ಗಳಾಗಿದ್ದು ಅದರ ತೀವ್ರತೆ ಹೆಚ್ಚಾಗಿದ್ದರೆ ಡಾಕ್ಟರ್ ಬಳಿ ಹೋಗುವುದು ಉತ್ತಮ. ಒಂದು ವೇಳೆ ಮಹಿಳೆಗೆ ವಯಾಗ್ರಾ ನೀಡಿದರೆ ಏನಾಗಬಹುದು? ವಯಾಗ್ರಾವು ಪುರುಷರ ಪ್ರೈವೇಟ್ ಪಾರ್ಟ್ಗೆ ಬ್ಲಡ್ ಫ್ಲೋ ಹೆಚ್ಚಿಸಿ ಅಂಗವನ್ನು ಉಬ್ಬಿಸಿ ಲೈಂಗಿಕತೆಗೆ ಪ್ರಚೋದನೆ ನೀಡುತ್ತೆ. ಆದರೆ ಮಹಿಳೆಯರಲ್ಲಿ ಇದು ಲೈಂಗಿಕತೆಗೆ ಪ್ರಚೋದಿಸುವುದಕ್ಕಿಂತ ಹೆಚ್ಚಾಗಿ ಸೈಡ್ ಎಫೆಕ್ಟ್ಸ್ಗಳನ್ನು ಉಂಟು ಮಾಡಬಹುದು. ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚಿಸಲು ಬೇರೆ ಬೇರೆ ರೀತಿಯ ಟ್ಯಾಬ್ಲೆಟ್ಗಳು ಲಭ್ಯವಿದೆ. ಅವಶ್ಯಕತೆ ಇದ್ದಲ್ಲಿ ಡಾಕ್ಟರ್ ಬಳಿ ಸಲಹೆ ಪಡೆದು ಬಳಸಬಹುದು. ಇದಾಗಿತ್ತು ವಯಾಗ್ರಾ ಬಗೆಗಿನ ಕೆಲವು ಉಪಯುಕ್ತ ಮಾಹಿತಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೋಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.